ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಒಂದ ಎರಡ, ರಾಷ್ಟ್ರೀಯ ಮಟ್ಟದ ಸುದ್ದಿಗಳು, ರಾಜ್ಯ ಮಟ್ಟದ ಸುದ್ದಿಗಳು, ಎರಡೂ ಕಡೆ ಕೂಡ ರಾಜಕಾರಣದ ಸುದ್ದಿಗಳು. ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದ ಬೆಳವಣಿಗೆಗಳು, ಅದರಲ್ಲೂ ಬಿಜೆಪಿಯಲ್ಲಿ. ನಮ್ಮ ಜೊತೆಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ. ವಿಜೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಅವರನ್ನು ಪ್ರಶ್ನಿಸುವುದಕ್ಕೆ ನನ್ನ ಅನೇಕ ಸಹೋದ್ಯೋಗಿಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜೇಂದ್ರ ಅವರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಮಗೆ ಹೇಗೆ ನಡೀತಿದೆ ರಾಜಕಾರಣ? ನೋಡ್ತಾ ಇದ್ದೀರಿ, ದೇಶದ ರಾಜಕಾರಣನೂ ಕೂಡ ನೋಡ್ತಾ ಇದ್ದೀರಿ, ರಾಜ್ಯದ ರಾಜಕಾರಣನೂ ಕೂಡ ನೋಡ್ತಾ ಇದ್ದೀರಿ. ಈ ಬದಲಾವಣೆಗಳ ಮಧ್ಯೆ ಯಾವ ರೀತಿ ನಾವು ಕೂಡ ಹೋರಾಟ ಮಾಡ್ತೀವಿ ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಸ್, ಫಾರ್ ಅ ಚೇಂಜ್. ರಾಜ್ಯ ರಾಜಕಾರಣದ ಸುದ್ದಿ ತುಂಬ ಕೇಳೋದಕ್ಕಿದೆ. ರಾಷ್ಟ್ರೀಯ ರಾಜಕಾರಣದಿಂದ ಬರೋಣಂತೆ. ಈ ಜಿರಳೆ ಪಾರ್ಟಿ ಪ್ರೊಟೆಸ್ಟನ್ನು ನಿಮ್ಮವ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಂತ ಅನ್ಸೋದಿಲ್ವಾ? ಸುಮ್ಮನೆ ಇಷ್ಟು ಬೆಳೆಯಕ್ಕೆ ಬಿಟ್ಟರು ಅದನ್ನು. ನೋಡಿ, CJP ಕಾಕ್ರೋಚ್ ಜನತಾ ಪಾರ್ಟಿ 20 ದಿನದ ಹಿಂದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಾಗ ನಮ್ಮ ಕೇಂದ್ರ ಸರ್ಕಾರ ಅದನ್ನು ತಡೆಯುವಂಥ ಕೆಲಸ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಹಕ್ಕಿದೆ, ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕಿದೆ. ಹಾಗಾಗಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಕೂಡ ನಡೀತಾ ಇತ್ತು. ಹಾಗಾಗಿ ತಡ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಅಥವಾ ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಇದರಿಂದ ಯಾರ್ಯಾರಿದ್ದಾರೆ, ಅದರಿಂದ ಉದ್ದೇಶಗಳೇನಿದ್ದಾವೆ, ದುರುದ್ದೇಶಗಳೇನಿದ್ದಾವೆ, ಎಲ್ಲವೂ ಕೂಡ ಬಹುಶಃ ಮುಂದಿನ ದಿನಗಳ ಚರ್ಚೆ ಆಗ್ತದೆ. ಆದರೆ ಒಂದಂತೂ ಸತ್ಯ, ನೀಟ್ ವಿಚಾರವನ್ನು ಇಟ್ಕೊಂಡು ದೆಹಲಿಯಲ್ಲಿ ಏನು ಕಳೆದ 20-25 ಪ್ರತಿಭಟನೆಗಳು ನಡೀತಾ ಇತ್ತು. ಕೇಂದ್ರ ಸರ್ಕಾರ ಒಂದು ಸುಖಾಂತ್ಯವನ್ನು ನೀಡ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ನೀಟ್ ವಿಚಾರದಲ್ಲಿ ಮಕ್ಕಳ ಭವಿಷ್ಯ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅವ್ರ ಭವಿಷ್ಯಕ್ಕೆ ಅಂತ ಹೇಳಿ ಸ್ವತಃ ಪ್ರಧಾನಮಂತ್ರಿಗಳೇ ಮುತುವರ್ಜಿಯನ್ನು ವಹಿಸಿ ನೀಟ್ ಏನು ಗೊಂದಲಗಳಾಗಿತ್ತು 35 ದಿನದಲ್ಲಿ ಬಹುಶಃ ನೀಟ್ ಪರೀಕ್ಷೆಗಳಾಗಬೇಕು ಅಂತೇಳಿದ್ರೆ ಕನಿಷ್ಠ 6-8 ತಿಂಗಳು ತಯಾರಿ ಬೇಕಾಗ್ತದೆ. ಆದರೆ ಇದೇ ವರ್ಷದಲ್ಲೇ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತೇಳಿ 35 ದಿನದಲ್ಲಿ ಮರುಪರೀಕ್ಷೆನ ಮಾಡಿ ರಿಸಲ್ಟು ಕೂಡ ಅದು ಕಣ್ಮುಂದಿದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತೇನೋ ಮಕ್ಕಳಿಗೆ ತೊಂದರೆ ಆಗಿತ್ತು, ಅನ್ಯಾಯ ಆಗಿತ್ತು, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಿದೆ. ಅಲ್ಲ, ಮರುಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿದ್ರು ಅನ್ನುವಂಥದ್ದು ಮೊದಲ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆಯಿತು ಅನ್ನುವ ತಪ್ಪನ್ನು ಮುಚ್ಚಿ ಹಾಕೋದಕ್ಕೆ ಕಾರಣ ಆಗಬಾರ್ದು ಅಂತ. ಕ್ವಶನ್ ಪೇಪರ್ ಲೀಕ್ ಆಗಿದ್ದು ನಿಜ. 20-22 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ನಿಜ. ಏನು ಮಾಡಿದ್ರು ಅದು ವಾಪಸ್ ಬರೋದಿಲ್ಲ ಸರ್. ಖಂಡಿತ. ಏನು ನೀಟ್ ವಿಚಾರದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಯಿತು ಅಂತೇಳಿ ಕರ್ನಾಟಕದಲ್ಲೂ ಕೂಡ ಸೇರಿದಂತೆ ಏನು 20 ಮಕ್ಕಳು ಇಡೀ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ನಿಜವಾಗ್ಲೂ ಕೂಡ ಅವರ ಪ್ರಾಣಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ತತ್ಕ್ಷಣ ಜಾಗೃತರಾಗಿ ಇದನ್ನು CBI ತನಿಖೆಗೆ ಕೊಟ್ಟು CBI SIT ಫಾರ್ಮೇಷನ್ ಮಾಡಿ 13-14 ಜನನ ಅರೆಸ್ಟು ಕೂಡ ಮಾಡಿ ಮುಂದೆ ಇದನ್ನು ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕು ಕೇಂದ್ರ ಸರ್ಕಾರ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ಯಾವುದೇ ಪ್ರಧಾನಮಂತ್ರಿಗಳಿಗಾಗಲಿ ಕೇಂದ್ರದ ಸಚಿವರಾಗಲಿ ಈ ರೀತಿ ಘಟನೆಗಳಾದಾಗ, ಅಥವಾ ಕ್ವಶನ್ ಪೇಪರ್ ಲೀಕ್ ಆದಾಗ, ಅಥವಾ 20 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಾಗ ಯಾರಿಗೂ ಕೂಡ ಸಂತೋಷ ಕೊಡ್ತಕ್ಕಂಥ ವಿಚಾರ ಅಲ್ಲ. ಖಂಡಿತ ಅದು ನೋವಿನ ಸಂಗತಿ. ಆದರೆ ಇದು ನಡುವೆನೂ ಕೂಡ ಯಾವ ರೀತಿ ನಾವು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು, ಕೇಂದ್ರ ಸರ್ಕಾರ ಅವತ್ತಿಂದನೇ ಜಾಗೃತವಾಗಿ ಮಾಡ್ತಾ ಇದೆ ಅದನ್ನು. ಈಗ ಈ ಸರ್ಕಾರ ನೋಡ್ತಾ ಇರೋ 3ನೇ ದೊಡ್ಡ ಆಂದೋಲನ ಇದು. ಒಂದು ರೈತ ಹೋರಾಟವನ್ನು ನೋಡಿದ್ರು. ಪಂಜಾಬ್ ಮತ್ತು ಹರಿಯಾಣದ ರೈತರು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾಗಿತ್ತು. ಅಲ್ಲಿ ವೋಟ್ ಬೇಸ್ ಇರಲಿಲ್ಲ. ಯಾರು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದಾರಲ್ಲ ಅವ್ರ ಪೈಕಿ ತಮ್ಮ ವೋಟ್ ಪರ್ಸೆಂಟೇಜ್ ಕಡಿಮೆ ಇತ್ತು. CAA NRCಯನ್ನು ವಿರೋಧಿಸಿ ನಡೆದ ಹೋರಾಟ, ಅವ್ರು ಯಾರು ನಿಮ್ಮ ವೋಟರ್ಸೇ ಅಲ್ಲ, ಎಷ್ಟು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಬಿಟ್ಟರು. ಆದರೆ ಇಲ್ಲಿ ಹೋರಾಟ ಮಾಡ್ತಾ ಇರುವಂಥ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಜನ ಇದ್ದಾರೆ. ನಿಮ್ಮ ಕೋರ್ ವೋಟ್ ಬ್ಯಾಂಕ್ ಸರ್ ಅದು. ನಿಮ್ಮ ಕೋರ್ ವೋಟ್ ಬ್ಯಾಂಕ್ ಬೀದಿಗೆ ಇಳಿದಾಗಲೂ ಕೂಡ ಒಂದು ಲೆಥಾರ್ಜಿ ತೋರಿಸಿದ್ರ ಅಂತ ಒಂದು ಪ್ರಶ್ನೆ. ಖಂಡಿತ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ದೆಹಲಿಯ ಜಂತರ್ ಮಂತರ್ನ ಪ್ರತಿಭಟನೆ ಮಾಡ್ತಾ ಇರ್ತ ಪ್ರತಿಯೊಬ್ಬರ ಮುಖನೂ ಕೂಡ ದೃಶ್ಯ ಮಾಧ್ಯಮಗಳನ್ನು ಗಮನಿಸ್ತಾ ಇದ್ದೆ. ಪ್ರತಿಭಟನೆ ಪ್ರಾರಂಭ ಆದ ಇನಿಷಿಯಲ್ ಡೇಸ್
20 ದಿನದ ಕೆಳಗೆ ಯಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು ಅವರೆಲ್ಲರೂ ಬೀದಿಗಿಳಿದು ಅಲ್ಲಿ ಸತ್ಯಾಗ್ರಹದಲ್ಲಿದ್ದರು, ಧರಣಿದಲ್ಲಿದ್ದರು, ಹೋರಾಟವನ್ನು ಮಾಡ್ತಾಯಿದ್ರು. ಆದರೆ ಕಾಲಕ್ರಮೇಣ ಯಾರ ನೀಟಿಗೆ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಅಲ್ಲಿ ಬಂದು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಮುಖಗಳು ಕೂಡ ಕಾಣ್ತಾ ಇತ್ತು. ಪೊಲೀಸರ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಾಯಿದ್ರು, ಬಹುಶಃ ನೀಟ್ ವಿದ್ಯಾರ್ಥಿಗಳಾಗಲಿ ಅಥವಾ ಯಾರೇ ವಿದ್ಯಾರ್ಥಿಗಳನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದೆ. ಈ ರೀತಿ ಒಂದು ಪೊಲೀಸ್ ವ್ಯವಸ್ಥೆನೇ ಬೆದರಿಸ್ತಕ್ಕಂಥ ಕೆಲಸ ಏನಾಯಿತು, ಅದು ವಿದ್ಯಾರ್ಥಿನಿಗಳು ಮಾಡೋಕ್ಕೆ ಸಾಧ್ಯನಾಗಾದರೆ ಎಲ್ಲೋ ಒಂದು ಕಡೆ ಇಂಥ ಸಂದರ್ಭದಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇಡೀ ಒಂದು ವ್ಯವಸ್ಥೆನ ಬುಡಮೇಲೆ ಮಾಡ್ತಕ್ಕಂಥ ಕೆಲಸ, ಆ ಷಡ್ಯಂತ್ರವು ಕೂಡ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಓಕೆ, ಪ್ರಧಾನಮಂತ್ರಿಗಳ ಮನೆ ಮುಂದೆ ಕಾಂಗ್ರೆಸ್ ನಾಯಕರುಗಳ ಪ್ರತಿಭಟನೆ ಮಾಡಿದ್ರು. ಅದನ್ನು ವಿರೋಧಿಸಿ ತಮ್ಮವರು KPCC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೊರಟರು. ಮೊಟ್ಟೆಯಲ್ಲಿ ಹೊಡೆದಿದ್ದೆಲ್ಲ ಆಯಿತು. ಇದೊಂದು ಬ್ಯಾಡ್ ಪೊಲಿಟಿಕಲ್ ಕಲ್ಚರ್ ಆರಂಭ ಅಲ್ವಾ ಇದು? KPCC ಅಧ್ಯಕ್ಷರು ಹೇಳ್ತಾರೆ, ಇದು ಕೊಡಗಿನಲ್ಲಿ ಸಿದ್ದರಾಮಯ್ಯನವರ ಮೇಲೆ ಮೊಟ್ಟೆ ಎಸೆದಿರಲಿಲ್ವೇನ್ರಿ, ಶುರು ಯಾರು ಮಾಡಿದ್ರು ಇದನ್ನು ಅಂತ. ಇದು ಎಲ್ಲಿದ್ದು ಸರ್ ಇದು ಮೊಟ್ಟೆ ಎಸೆದೆ ಅದು ಮಾಡದೆ ಪ್ರತಿಭಟನೆಯಲ್ಲಿ ಅನ್ನೋದು? ಕಳೆದ 3 ವರ್ಷದಲ್ಲಿ ಇದೇ ಕಾಂಗ್ರೆಸ್ ಪಾರ್ಟಿ ಎಷ್ಟು ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಜಗನ್ನಾಥ ಭವನಕ್ಕೆ ಎಷ್ಟು ಬಾರಿ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ತಾವು ನೋಡಿ. ಅದ್ರ ಬದಲಾಗಿ ಭಾರತೀಯ ಜನತಾ ಪಾರ್ಟಿ ಮೊದಲ ಬಾರಿಗೆ ಎಲ್ಲೋಗಿದ್ರು ರಾಹುಲ್ ಗಾಂಧಿಯವರು ಕಳೆದ 20 ದಿನ ಇದೇ ನೀಟ್ ವಿಚಾರದಲ್ಲಿ 20 ದಿನದಿಂದ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದರೆ, ವಿದೇಶದಲ್ಲಿ ಮೋಜು ಮಾಡ್ತಾ ಇದ್ದಕ್ಕಂಥ ರಾಹುಲ್ ಗಾಂಧಿ ರಾತ್ರೋರಾತ್ರಿ ಬಂದು ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ನಾಟಕ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಅವರಿಗೆ? ನೀಟ್ ವಿದ್ಯಾರ್ಥಿಗಳ ಬಗ್ಗೆ ಪ್ರಾಮಾಣಿಕವಾದಂಥ ಕಳಕಳಿ ರಾಹುಲ್ ಗಾಂಧಿಗೆ ಇದ್ದಿದ್ದೇ ಆಗಿದ್ದರೆ ವಿದೇಶ ಪ್ರವಾಸದಿಂದ ತತ್ಕ್ಷಣ ಬರಬೇಕಾಗಿತ್ತು, ಆ ಹೋರಾಟದಲ್ಲಿ ಭಾಗವಹಿಸಬೇಕಾಗಿತ್ತು. ಅದನ್ಯಾವುದನ್ನು ಕೂಡ ಮಾಡ್ದೇನೆ ಮೋಜ್ ಮಸ್ತಿಯಲ್ಲಿ ಇದ್ಕೊಂಡು ಎಲ್ಲ ವಿದೇಶ ಪ್ರವಾಸನ ಮುಗಿಸ್ಕೊಂಡು ಬಂದು ದೆಹಲಿಗೆ ಬಂದು 4 ದಿನ ರೆಸ್ಟ್ ತೊಗೊಂಡು ಆಮೇಲೆ ಬಂದು ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಬಂದು ನಾಟಕ ಮಾಡ್ತೇನೆ ಅಂತ ಹೇಳಿದ್ರೆ ಇದು ನೋಡ್ಕೊಂಡು ನಾವು ಸುಮ್ಮನೆ ಕೂರೋದಕ್ಕಾಗ್ತದೆ? ಹಾಗಾದರೆ ಅಂದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸ್ತಾ ಇದ್ರು, ವಿರೋಧ ಪಕ್ಷದವ್ರು ಏನೂ ಮಾಡಬಾರ್ದು, ಸುಮ್ಮನೆ ಇದ್ದು ಬಿಡ್ಬೋದು. ಮಾಡಬೇಕ್ರಿ. ಯಾವುದೇ ವಿಚಾರದಲ್ಲಿ ಏನೇ ಸರ್ಕಾರದ ಕಡೆಯಿಂದ ತಪ್ಪಾಗಿದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆ, ವಿರೋಧ ಪಕ್ಷಕ್ಕೆ ಇನ್ನೂ ಹೆಚ್ಚು ಜವಾಬ್ದಾರಿ ಇದೆ. ಆದರೆ ಎಲ್ಲೋಗಿದ್ರಾಗಾರ 20 ದಿನ ಹಾಗಾದರೆ ನೀಟ್ ಬಗ್ಗೆ ಯಾವತ್ತು ಧ್ವನಿ ಎತ್ತಿದ್ರು ರಾಹುಲ್ ಗಾಂಧಿ ಅವರು? ಹಾಗಾದರೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅದರಲ್ಲಿ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತೇಳಿ ಆಮೇಲೆ ಏನು ರಾಹುಲ್ ಗಾಂಧಿಯವರು ಒಂದು ಪ್ರಯತ್ನ ಮಾಡಿದರು. ಅಷ್ಟೇ ಬಿಟ್ಟರೆ ಅವ್ರಿಗೆಲ್ಲಿದೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಆಗಿದ್ರೆ? ಮತ್ತು ಸದನದಲ್ಲಿ ಯಾಕೆ ಮಾತಾಡದೆ ಓಡೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ? ಅದೇ ವಾಂಗ್ಚುಕ್ ಅವರು ಈಗಾಗಲೇ ನೆನ್ನೆ ದಿನ ತಾವು ನೋಡಿದಿರಿ, ನಾವು ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ತೆಗೆದುಕೊಳ್ತೇನೆ ಅನ್ನುವ ಮಾತನ್ನು ಭರವಸೆಯನ್ನು ಕೊಟ್ಟಾಗಿದೆ, ಹಿಂದೆ ಬಂದಾಗಿದೆ. ಈಗಲಾದರೂ ಕೂತ್ಕೊಂಡು ಸದನದಲ್ಲಿ ಚರ್ಚೆ ಮಾಡಬೇಕಲ್ಲ. ಹಾಗಾದರೆ ಕೇಂದ್ರ ಸರ್ಕಾರ ನಡ್ಡಾಜಿಯವರು ಪದೇ ಹೇಳ್ತಾ ಇದ್ದಾರೆ, ಪಾರ್ಲಿಮೆಂಟ್ಗಿಂತ ಅವ್ರಿಗೆ ವೇದಿಕೆ ಬೇಕಾಗಾದರೆ ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ ಪಾರ್ಟಿಗಾಗಲಿ ವಿರೋಧ ಪಕ್ಷಗಳಿಗಾಗಲಿ ನಿಜವಾಗ್ಲೂ ಕೂಡ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅನ್ನೋದಾದರೆ ಸದನದಲ್ಲಿ ಚರ್ಚೆ ಮಾಡಲಿ. ಸದನ ನಡಿಬೇಕಾದ್ರೆ ಬೀದಿಲಿ ಇಳಿತಕ್ಕಂಥದ್ದು, ಬೀದಿಲಿದ್ದಾಗ ನಾವು ಸದನದಲ್ಲಿ ಮಾತನಾಡ್ತೇವೆ ಅಂತಕ್ಕಂಥದ್ದು ಇದು ಪಲಾಯನವಾದವೇ ಹೊರತು ಇವರು ಯಾವುದೇ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಇವತ್ತು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.